ಏನಿದೆ ಸರ್ ಗೆಲ್ಲುವ ವಿಶ್ವಾಸ? ಪ್ರಥಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಇವತ್ತು ದಿವಸ ಮಳೆ ತೆಗೆದಿದೆ. ಒಂದು ಶುಭ ಸುದ್ದಿ. ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಬೂತ್ಗಳ ಮುಂದೆ ನಿಂತಿದ್ದಾರೆ. ಸರ್ಸಾನ 50-60% ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ. ಬಹುಶಃ 12 ಒಳಗಡೆ 50% ಮೇಲ್ಗಡೆ ಮತದಾನ ಆಗಬಹುದು. ಎಲ್ಲ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆದಿದೆ. 15 ಸ್ಥಾನಗಳಿಗೆ 15 ಸ್ಥಾನ ಸ್ವಾಭಿಮಾನ ಬೆನ್ನ ಗೆಲ್ತದ ಅನ್ನೋ ಮಾತನ್ನು ಹೇಳ್ತೀನಿ. ಸಾಕಷ್ಟು ಪ್ರತಿಷ್ಠೆಗೆ ಜಿದ್ದಾಜಿದ್ದಿಗೆ ಬಿದ್ದಿರುವಂಥದ್ದು. ಚುನಾವಣೆ ಮೇಲೆ ಜಿದ್ದಾಜಿದ್ದಿಗೆ ಕಬಡ್ಡಿ ಆಡಕತ್ರ ಹೆಂಗೆ ಆಡೋರು? ಜಿದ್ದಾಜಿದ್ದಿನ ಆಡ್ಬೇಕು. 30 ವರ್ಷ ಕುಸ್ತಿ ಆಡ್ತಿದ್ವಿ ನಾವು, ಬಾಳಿಕಾಯಿ ಕೊಟ್ಟು ಕಳಿಸ್ತಿದ್ರು. ಈಗ ಕುಸ್ತಿಗೆ ಬಿದ್ದಿತ್ತು ನೋಡೋಣ. ಅಲ್ಲ, ಜಗತ್ತು ಹೆಂಗೆ ಜಗತ್ತು ಹೆಂಗೆ ಬದಲಾಗೈತೆ ಹಂಗೆ ನಾವು ಬದಲಾಗಬೇಕಾಗೈತಿ. ಅವ್ರ ವಿಚಾರಗಳು ಆಚಾರಗಳು ಬದಲಾದಾಗ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗೈತಿ. ಮತ್ತು ಕುಸ್ತಿ ಇರ್ಬೋದು, ರನ್ನಿಂಗ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಎಲ್ಲ ಜಿದ್ದಿನ ಸಾಕಷ್ಟು ಜಾರಕಿಹೊಳಿ ಕುಟುಂಬದ ಬಗ್ಗೆ ಹರಿಯಾಯ್ತಿದ್ದೀರಿ ಸರ್ ತಾವು. ಇದನ್ನು ಮುಂದೆ ಕೂಡ ಮುಂದುವರಿಸ್ತೀರಾ ಸರ್ ಅಥವಾ ಮತ್ತೆ ಹೊಂದಾಣಿಕೆ ಮಾಡ್ಕೊತೀರಾ? ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತಾವೆ. ಆ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ವರ್ತನೆ ಮಾಡಿ. ಸರ್, ಇದು ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ. ಬಾಲಚಂದ್ರ ಜಾರಕಿಹೊಳಿ ಅವ್ರು ಏನು ಹೇಳಿದ್ದಾರೆ ಸರ್? ನಿಮ್ಮ ಕಡೆ 3 ಜನರನ್ನು ಕಳಿಸಿದ್ದೆ ನಾನು. ಅವ್ರು ಸುಳ್ಳು ಹೇಳುವಲ್ಲಿ ಬಹಳ ಪ್ರವೀಣರು. ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡೀಟೇಲ್ ಆಗಿ ಅವ್ರಿಗೆ ಹೇಳ್ತೀನಿ.